ನಾನು ಇಷ್ಟೊತ್ತು ಯೋಚನೆ ಮಾಡಿದೆ, ರಾಜಣ್ಣ ಐ ಮೀನ್ ಧ್ರುವ ಈ ಪೊಸಿಷನ್ಗೆ ಸೂಟಬಲ್ ಕ್ಯಾಂಡಿಡೇಟ್ ಅಲ್ಲ ಅಂತ ಅನ್ನಿಸ್ತಿದೆ. ಇಷ್ಟೊತ್ತು ನಮ್ಮ ಪಾರ್ಟಿ ಆಗಿದ್ದಳು ಈಗ ಸಡನ್ ಆಗಿ ಉಲ್ಟಾ ಹೊಡಿತೀಳಲ್ಲ ಗುರು. ಅಜ್ಜಿ ಏನಾದರೂ ಇದ್ರೆ ಮುಂಚೆನೆ ಸಿಗ್ನಲ್ ಕೊಡ್ಬೇಕು ತಾನೆ. ಚಾಮುಂಡಿ ಜೊತೆ ಸೇರ್ಕೊಂಡು ನನ್ನ ಮತ್ತೆ ನನ್ನ ಹೆಂಡತಿ ಮಧ್ಯೆ ಟೆನ್ಷನ್ ಕೊಟ್ಟು ಈಗ ಹೀಗೆ ಮಾತಾಡೋದು. ಏನ್ ಹಂಗ್ ನೋಡ್ತಿದ್ದೀರಾ? ನನ್ನ ಒಪಿನಿಯನ್ ನಾನು ಹೇಳ್ದೆ. ನಿನಗೆ ಯಾಕೆ ಹಾಗನ್ನಿಸ್ತು ಅಂತ ಕೇಳ್ಬೋದಾ? ಅವ್ರು ನಿನ್ ತಮ್ಮ ಅಂತ ನಾನು ಹೇಳ್ತಾ ಇಲ್ಲ. ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದ್ರೆ ಅವ್ರೆಲ್ಲಿಗೆ ಸೂಟ್ ಆಗಲ್ಲ ಅಂತ ಅನಿಸ್ತು. ಯಾಕೆ ಸೂಟ್ ಆಗಲ್ಲ? ಅವಳು ಕ್ವಾಲಿಫಿಕೇಶನ್ ಇಲ್ಲ, ಬಿಕಾಮ್ ಓದಿದ್ದಾನೆ, ಸಿ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿದ್ದಾನೆ, ಒಳ್ಳೆ ಕಮ್ಯುನಿಕೇಶನ್ ಸ್ಕಿಲ್ ಇದೆ. ಏನಾದರೂ ಹೇಳ್ಕೊಟ್ರೆ ಅದನ್ನ ಖಂಡಿತವಲ್ಲೂ ಕರೆಕ್ಟ್ ಮಾಡ್ತಾನೆ. ಅದೆಲ್ಲ ಓಕೆ, ಆದ್ರೆ ಸ್ವಲ್ಪ ಕಮ್ಯುನಿಕೇಶನ್ ಅಲ್ಲಿ ಪ್ರಾಬ್ಲಮ್ ಇದೆ. ಹಾ, ಇಂಗ್ಲಿಷ್ ಬರಲ್ಲ ಅಂತ ನಾನು ಹೇಳ್ತಾ ಇಲ್ಲ. ರಾಜಣ್ಣಂದು ಐ ಮೀನ್ ಧ್ರುವಂದು ಸ್ವಲ್ಪ ನಾಚಿಕೆ ಸ್ವಭಾವ, ಎಲ್ಲರ ಜೊತೆ ಮಿಂಗಲ್ ಆಗಲ್ಲ. ಸೊ ವಾಟ್? ಅಕೌಂಟೆಂಟ್ ಅನ್ನಿಸ್ಕೊಂಡವ್ರು ಕಾನ್ಫರೆನ್ಸ್ ರೂಮಲ್ಲಿ ಪ್ರೆಸೆಂಟೇಷನ್ ಕೊಡೋ ಅವಶ್ಯಕತೆ ಇಲ್ಲ. ಇನ್ಫ್ಯಾಕ್ಟ್ ಆ ಪೊಸಿಷನ್ ಅಲ್ಲಿ ಇರೋರು ಬೇರೆಯವ್ರ ಜೊತೆ ಜಾಸ್ತಿ ಮಾತಾಡ್ದಿದ್ರೇನೆ ಒಳ್ಳೇದು. ಅಂಡ್ ಅಫ್ಕೋರ್ಸ್ ಆ ಪೊಸಿಷನ್ಗೆ ತುಂಬಾ ರಿಲಯಬಲ್ ಸೋರ್ಸ್ ಇರಬೇಕು. ಅವನು ಏನೇ ಆಗಿರಲಿ, ಅವನು ನನ್ನ ತಮ್ಮ. ನಿಯತ್ ಅನ್ನೋದು ಅವನ ರಕ್ತದಲ್ಲೇ ಇದೆ. ಆದ್ರೂ ಅವರು ಕಂಪ್ನಿ ಜಾಯಿನ್ ಆಗೋದು ಬೇಡ. ಅವನು 100% ಜಾಯಿನ್ ಆಗೇ ಆಗ್ತಾನೆ. ನೋಡು, ಅವನು ಜಾಯಿನ್ ಆಗೇ ಆಗ್ತಾನೆ. ಅಂಡ್ ದಟ್ ಇಸ್ ಇಟ್. ಹಾಗಿದ್ರೆ ನಾವೀಗ ಧ್ರುವನ ಅಪಾಯಿಂಟ್ ಮಾಡ್ಬೋದಾ? ಅಫ್ಕೋರ್ಸ್ ಅದಕ್ಕೆ ವಿಕಾಂತ್, ಮೊದಲು ಧ್ರುವನ ಅಕೌಂಟೆಂಟ್ ಆಗಿ ಅಪಾಯಿಂಟ್ ಮಾಡ್ಕೊಳ್ಳಿ. ಸ್ಯಾಲ್ರಿ ನಂಬರ್ಸ್ ಎಲ್ಲ ನಾನು ಆಮೇಲೆ ಮಾತಾಡ್ಕೋತೇನೆ. ಸರಿ ಅಗ್ರಜ, ಐ ವಿಲ್ ಫಾಲೋ ಅಪ್. ಅರಿ ತಗೊಳ್ಳಿ. ಮಕ್ಕಳಿಗಿಷ್ಟ ಅಂತ ಸೊಪ್ಪಿನ ಸಾರು ಮಾಡಿದ್ದೆ, ನಿಮಗೂ ಇಷ್ಟ ಅಲ್ವಾ? ಬನ್ನಿ ಊಟ ಮಾಡಿ. ಏನ್ ಪರಿ ತಮಾಷೆ ಮಾಡ್ತಾ ಇದೆಯಾ? ನಾನು ಈಗ ತಾನೇ ಮೆಸ್ಸಿಂದಾನೆ ಬಂದೆ, ಅಲ್ಲೇ ಊಟ ಮುಗಿಸ್ಕೊಂಡು ಬಂದೆ. ಮತ್ತೆ ಈ ಹೊತ್ತಲ್ಲಿ ಯಾಕೆ ಬರಕ್ ಹೋದ್ರಿ? ಯಾಕೋ ಸ್ವಲ್ಪ ಸುಸ್ತಾದಾಗಾಯ್ತು, ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಹೋಗೋಣ ಅಂತ ಬಂದೆ. ಅಯ್ಯೋ, ಏನಾಯ್ತ್ರಿ? ಹುಷಾರಾಗಿದ್ದೀರಿ ತಾನೆ? ನೀನು ಗಾಬರಿ ಬೀಳೋ ಅಂಥದ್ದೇನೂ ಆಗಿಲ್ಲ, ಸ್ವಲ್ಪ ಸುಸ್ತು ಅಷ್ಟೇ. ವಯೋಸಹಜ ಅನಾರೋಗ್ಯ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ರೆ ಸರಿ ಹೋಗುತ್ತೆ. ರೆಸ್ಟ್ ಮಾಡ್ಬಿಟ್ಟು ಆಮೇಲೆ ಹೋಗ್ತೀನಿ. ಇಲ್ಲ, ನೀವು ಮತ್ತೆ ಹೋಗೋದೇನು ಬೇಕಾಗಿಲ್ಲ. ನೀವು ಇಲ್ಲೇ ರೆಸ್ಟ್ ಮಾಡ್ಕೊಂಡಿರಿ, ನಾನು ಹೋಗ್ತೀನಿ ಮೆಸ್ ಕಡೆ. ನಿನಗೇನು ಬರ್ತಾ ಬರ್ತಾ ವಯಸ್ಸು ಬರಲ್ಲ ಪರಿ. ಆದರೆ ನಾವು ಶುರು ಮಾಡಿರೋ ಮೆಸ್ನ ನಾವು ನಡೆಸಲೇಬೇಕು. ಸದ್ಯಕ್ಕೆ ನಮ್ಗಿರೋದು ಅದೊಂದೇ ಆಧಾರ. ಹೌದು ರೀ, ಆದರೆ ವಯಸ್ಸಾದ ಮೇಲೆ ಹೇಗಿದನ್ನೆಲ್ಲ ನಡೆಸ್ಕೊಂಡು ಹೋಗೋದು? ಈಗ ಅಮ್ಮ ಮದುವೆ ಆಗುತ್ತೆ, ಆಗ ನಾವು ಮೆಸ್ನ ಬಂದ್ ಮಾಡಲೇಬೇಕು. ಗಿರಾಕಿಗಳು ಬರೋದು ಕಮ್ಮಿ ಆಗುತ್ತೆ, ಹಾಗೇನ್ರಿ ಮಾಡೋದು? ತುಂಬ ದೂರಕ್ಕೆ ಯೋಚನೆ ಮಾಡಬೇಡ ಪರಿ. ನಮಗೆ ಜಾಸ್ತಿ ವಯಸ್ಸಾದಾಗ ನಮ್ಮ ಕೆಲಸನ ಬೇರೆಯವ್ರು ಮಾಡೋ ಅಂತ ಪರಿಸ್ಥಿತಿ ಬಂದೇ ಬರುತ್ತೆ. ಆಗ ಏನಾದರೂ ಯೋಚನೆ ಮಾಡಿದ್ರಾಯ್ತು.
ಈಗ ಸದ್ಯಕ್ಕೆ ನಾವು ಗಟ್ಟುಮುಟ್ಟಾಗಿದ್ದೀವಿ. ಎಷ್ಟು ದಿನ ಆಗತ್ತೆ ಅಷ್ಟು ದಿವಸ ಕೆಲಸ ಮಾಡೇ ಬಿಡೋಣ. ನಮ್ಮ ಪುಣ್ಯಕ್ಕೆ ನಮಗೊಂದಷ್ಟು ಜನ ಕಾಯಂ ಗಿರಾಕಿಗಳಿದ್ದಾರೆ. ಆ ಕಾರಣಕ್ಕಾದರೂ ನಾವು ಎಷ್ಟೇ ಸುಸ್ತಾದರೂ ನಾವು ಪೂರ್ತಿ ದಿವಸ ರಜೆ ಹಾಕೋದಕ್ಕಾಗೋದಿಲ್ಲ. ಎಲ್ಲ ದೇವ್ರು ಬರ್ದಂಗೆ ನಡೆಯುತ್ತೆ. ಇಲ್ಲ, ಈ ಮೆಸ್ನಿಂದ ಬರೋ ಆದಾಯ ಒಂದನ್ನೇ ನಂಬ್ಕೊಂಡು ಕೂರಕ್ಕಾಗಲ್ಲ. ಬೇರೆ ಏನಾದ್ರೂ ಮಾಡಲೇಬೇಕು. ಈ ಅಮ್ಮು ಅಂದ್ರೆ ಏನ್ ತಮಾಷೆನಾ? ಅಯ್ಯೋ ಒಂದ್ ಸೆಕೆಂಡ್, ನಾನೇ ಗಾಬರಿ ಬಿದ್ದೋಗಿದೆ ಕಣೆ. ನಾನಿನ್ನೇನು ಇವಳು ಯಾಕೆ ಸಡನ್ ಆಗಿ ಉಲ್ಟಾ ಹೊಡಿತೀವಿ ಅಂತ ಟೆನ್ಷನ್ ಆಗೋಯ್ತು. ಅದಕ್ಕೆ ಬಾಬಾ ಹೇಳಿದ್ದು ಹೆಣ್ಮಕ್ಳಿಗೆ ಸ್ಟ್ರಾಂಗ್ ಬರು ಅಂತ. ಸಿಟಿಗೆ ಬಂದವರು ಮೆಟ್ರೋ ಬರ್ದೇ ಇರ್ತಾರ? ಇದೆಲ್ಲ ನೋಡ್ತಾ ಇದ್ರೆ ವೇದಾಂತ ಮುಂದೆ ಧ್ರುವನ ಕಂಪ್ಲೀಟ್ ಆಗಿ ಒಪ್ಕೊಳ್ತಾರೆ ಅಂತ ಅನಿಸ್ತದೆ. ಎಂತ ಹುಚ್ಚರು ಸಂತೆಯಲ್ಲಿ ಬಂದು ಸಿಗಾಕೊಂಡಿದ್ದೀನಪ್ಪ. ಅಲ್ಲ, ನಮ್ ಬಾಸೇ ಬ್ರಿಲಿಯಂಟು ಅಂದ್ರೆ ಅಮ್ಮು ಮೇಡಮ್ ಅವ್ರಿಗಿಂತ ಬ್ರಿಲಿಯಂಟು. ನಮ್ ಬಾಸ್ ತಲೆ ಮೇಲೆ ಅಮ್ಮು ಮೇಡಮ್ ತಲೆನ ಕಿರೀಟ ತರ ಹಿಡಬೇಕು. ರೌಡಿನಾದ್ನು ನೀನ್ ಇದನ್ನೆಲ್ಲ ಹೆಚ್ಚು ಕಮ್ಮಿ ಹುಡುಗಾಟ ತರ ಮಾಡಿದೆ. ಬಟ್ ನೀನ್ ಎಂತ ಉಪಕಾರ ಮಾಡಿದೆ ಅಂತ ನನ್ನ ಹತ್ರ ಪದಗಳಿಲ್ಲ. ಸಾರಿ, ಬಟ್ ಥ್ಯಾಂಕ್ ಯು ಸೋ ಮಚ್. ನಾವ್ ಫ್ಯಾಮಿಲಿ ಬಾಬಾ. ಫ್ಯಾಮಿಲಿ ಅಂದ್ರೆ ಎಲ್ರು ಅಂತ ಅರ್ಥ. ಅದ್ರಲ್ಲಿ ಯಾರು ಆಚೆ ಇರಬಾರ್ದು ಬಾಬಾ. ಲವ್ಲಿ ಅಮೂಲ್ಯ, ಯು ಆರ್ ಗ್ರೇಟ್ ಅಷ್ಟೇ. ನೀನ್ ಹೇಳೋದ್ ಸರಿ ಅಮೂಲ್ಯ. ಫ್ಯಾಮಿಲಿ ಅಂದ್ರೆ ಒಗ್ಗಟ್ಟಾಗಿರ್ಬೇಕು. ಒಡಿಯೋರ್ಗೆ ಆಗ್ಲೇ ಭಯ ಆಗೋದು. ಒಗ್ಗಟ್ಟು ದೊಡ್ಡ ಶಕ್ತಿ ತಂದು ಕೊಡುತ್ತೆ. ಬಾಬಾ ಏನ್ ಯೋಚನೆ ಮಾಡ್ತಿದ್ದೀರಾ? ಇದೆಲ್ಲ ಇಷ್ಟು ಈಸಿಯಾಗಿ ಮುಗಿಯುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಹ್ಯಾಟ್ಸ್ ಆಫ್ ಟು ಯು. ಹಾ, ನಾನು ಈಗಲೇ ವಿಚಾರನ ಆದ್ಯ ಕಾಲ್ ಮಾಡಿ ಹೇಳ್ಬಿಡ್ತೀನಿ. ಹಾ ಚಿನ್ನ, ಆರ್ತಿನ ಅಲ್ಲೇ ಇದ್ದಾಳೆ. ಫೋನ್ನ ಸ್ಪೀಕರ್ ಹಾಕ್ತೀಯಾ? ಫೋನ್ ಮಾಡಿದ್ಮೇಲೆ ಮ್ಯಾಟ್ರ್ ಏನು ಅಂತ ಹೇಳ್ತೀನಿ. ಹೇಳ್ದಷ್ಟು ಮಾಡು. ಈಗ ಒಂದು ಹ್ಯಾಪಿ ನ್ಯೂಸ್ ಹೇಳೋದ್ರಲ್ಲಿದೆ. ಅದೇನಂದ್ರೆ, ಧ್ರುವನಲ್ಲಿ ಕರ್ಸ್ಕೊಳ್ಳೋದಕ್ಕೆ ನೀವೆಲ್ಲ ಸೇರ್ಕೊಂಡು ಮಾಡ್ತಿರೋ ಪ್ಲಾನ್ ಇದು ಅಂತ ನನಗೆ ಅರ್ಥ ಆಗ್ತಿಲ್ಲ ಅಂತ ಅನ್ಕೊಳ್ಳಕ್ಕೆ ಹೋಗ್ಬಿಡಿ. ಮನೆ ತುಂಬಾ, ಮನೆಯವ್ರ ಮನ್ಸಿನ ತುಂಬಾ ಈ ನಗು ಇರ್ಲೇಬೇಕು ಅಂತ ನಾನು ಇಷ್ಟು ಹೋರಾಟ ಮಾಡುವಾಗ ಇವರಿಗೋಸ್ಕರ ಇಷ್ಟು ಮಾಡಲ್ಲ ಅಂದ್ರೆ ಹೇಗೆ? ನಾನು ಏನ್ ಬೇಕಿದ್ರು ಮಾಡ್ತೀನಿ. ಧ್ರುವ ಬರೋದಕ್ಕಿಂತ ಹೆಚ್ಚಾಗಿ ಇವ್ರುಗಳು ಖುಷಿಯಾಗಿರ್ತಾರೆ ಅಂದ್ರೆ ನನಗೇನೇನು ಬೇಕಿಲ್ಲ. ಎಷ್ಟೋ ಸಲ ಅನ್ಸುತ್ತೆ ಯಾರ ಹಸ್ತಕ್ಷೇಪನೂ ಬೇಡ ಅಂತ. ಆದ್ರೆ ಪ್ರತಿ ಸಲ ಏಕಾಂಗಿಯಾಗಿ ಯುದ್ಧ ಮಾಡಕ್ ಆಗಲ್ಲ. ನಮ್ ಶತ್ರುಗಳು ಏನ್ ಮಾಡ್ತಿದಾರೆ ಅಂತ ತಿಳ್ಕೊಬೇಕು ಅಂದ್ರೆ ನಮ್ ಹಿಂದೆ ಮುಂದೆ ಅಕ್ಕಪಕ್ಕ ಇರೋರೆಲ್ಲ ನಂಬಿಕಸ್ಥರಾಗಿರ್ಬೇಕು. ಅವ್ರನ್ನೆಲ್ಲ ಸಂಭಾಳಿಸ್ಕೊಂಡು ಯುದ್ಧ ಮಾಡೋದು ಅಷ್ಟು ಸುಲಭ ಅಲ್ಲ. ಹೌದು, ಪ್ರಾಬ್ಲಮ್ಮು ನಾನು ಅನ್ಕೊಂಡಿರೋ ಅಷ್ಟು ಸಿಂಪಲ್ ಆಗಿಲ್ಲ. ಇನ್ಮೇಲೆ ಆಟ ಆಡ್ತಿರೋರು ಯಾರು ಅಂತ ಗೊತ್ತಾಗದೇ ಇರೋ ಹಾಗೆ ಆಟ ಆಡ್ಬೇಕು. ಯಾಕೆ ಅಂದ್ರೆ ನನ್ನ ಅಕ್ಕಪಕ್ಕ ಇರೋರೆಲ್ಲ ನನ್ನ ಪ್ಲಾನ್ನ ಫ್ಲಾಪ್ ಮಾಡಬೇಕು ಅಂತಾನೆ ಕಾಯ್ಕೊಂಡಿದ್ದಾರೆ. ಇನ್ಮೇಲೆ ನನ್ನ ನಡೆ ಏನು ಅಂತ ಯಾರ ಕಲ್ಪನೆಗೂ ಸಿಗಲ್ಲ. ಯಾಕೆ ಅಂದ್ರೆ ನಾನು ಅಖಾಡದ ನಿಯಮನೇ ಬದಲಾಯಿಸಿ ಆಟನೇ ಚೇಂಜ್ ಮಾಡ್ತಾ ಇದ್ದೀನಿ. ರಾಜಣ್ಣ, ರಾಜಣ್ಣ, ರಾಜಣ್ಣ ಎಲ್ಲಿದ್ದೀರಾ? ಬೇಗ ಬನ್ನಿ ರಾಜಣ್ಣ. ರಾಜಣ್ಣ, ಅಯ್ಯೋ
ಈ ಮನೆಯಲ್ಲಿ ಎಲ್ರಿಗೂ ಚೆನ್ನಾಗಿ ಕಿವಿ ಕೇಳಿಸುತ್ತೆ, ಯಾರಿಗೆ ಕೇಳಲ್ಲ ಅಂತ ಜ್ವರ ಕಿಸ್ತಾ ಇದೆಯಾ ನೀನು? ಫಸ್ಟ್ ರಾಜಣ್ಣ ಎಲ್ಲಿದ್ದಾರೆ ಅದನ್ನ ಹೇಳಮ್ಮ. ನಿನಗೆ ಕಿವಿ ಕೇಳಿಸ್ತಿಲ್ವೇನೆ? ವಿಷಯ ಏನು ಅಂತ ನನಗ್ ಮೊದಲು ಹೇಳು. ಒಂದು ನಿಮಿಷ ಇರು, ಬಂದೆ ಬಂದೆ ಬಂದೆ. ಏನಾಗಿದೆ ಈ ಹುಡುಗಿಗೆ? ಅಮ್ಮ, ಈ ಮನೆ ಸ್ವೀಟ್ ಎಲ್ಲ ಏನು ಇಲ್ವಾ? ವಿಷಯ ಏನು ಅಂತ ಮೊದಲು ಹೇಳೆ, ಆಮೇಲೆ ನೀನ್ ನಾಟಕ ಮಾಡಿದೆ ಅಂತೆ. ಅಡ್ಗೆ ಮನೇಲಿ ಏನ್ ಹುಡುಕ್ತಿದ್ಯಾ ಮೊದಲು ಹೇಳು. ಅಮ್ಮ, ಅಮೂಲ್ಯ ಯಾಕಂಗೆ ಕೂಗ್ತಾ ಇದಾರೆ? ಏನಾಯ್ತು? ರಾಜಣ್ಣ 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 ಇದ್ಯಾಕೆ ತುಂಬಾ ಖುಷಿಲಿದ್ದೀರಾ? ವೇದಾಂತನ ಸರ್ಪ್ರೈಸ್ ಕೊಟ್ಟನ ಹೇಗೆ? ಇದನ್ನ ಬರೀ ಸರ್ಪ್ರೈಸ್ ಅಂದ್ರೆ ಅವಮಾನ ಆದಂಗೆ ಲೆಕ್ಕ. ಅದೊಂದು ದೊಡ್ಡ ಶಾಕು, ನಾನು ನಿರೀಕ್ಷೆ ಮಾಡದೇ ಇರೋದು. ನೀನು ಆಗ್ಲಿಂದ ಒಗ್ದೊಟ್ಟಾಗಿ ಮಾತಾಡ್ತಿದ್ಯಾ? ವಿಷಯ ಏನು ಅಂತ ಹೇಳು, ಇಲ್ದಿದ್ರೆ ಮನೆಯಿಂದ ಹೊರಗಡೆ ಹಾಕ್ಬಿಡ್ತೀನಿ ನಿನ್ನ. ಅಯ್ಯೋ ಪರಿ, ಇರು ಒಂದ್ ನಿಮಿಷ. ಇಷ್ಟು ಖುಷಿಯಾಗಿರುವಂತ ವಿಚಾರನ ಅಷ್ಟು ಸಹಿಸಾಗಿ ಹೇಳೋದಕ್ಕಾಗತ್ತಾ? ರಾಜಣ್ಣ, ಇದು ನಿಮಗ್ ಸಂಬಂಧಪಟ್ಟಿರೋ ವಿಚಾರ. ವೇದಂತೂ ನಿಮ್ಮ ಕೆಲ್ಸಕ್ಕೆ ಅಪಾಯಿಂಟ್ ಮಾಡ್ಕೊಳ್ಳೋದಕ್ಕೆ ಒಪ್ಕೊಂಡಿದ್ದಾನೆ. ಏನೇ ಹೇಳ್ತಿದ್ಯಾ ನೀನು? ನಿಜನ ಅಮೂಲ್ಯ? 200% ನಿಜ ರಾಜಣ್ಣ. ನಿಮ್ಮ ಅಣ್ಣನ ಸ್ವಲ್ಪ ಕನ್ವಿನ್ಸ್ ಮಾಡೋದಕ್ಕೆ ಕಷ್ಟ ಆಯ್ತು, ಬಟ್ ಬಜರಂಗಿ ದಯದಿಂದ ಆ ಪುಣ್ಯಾತ್ಮ ಒಪ್ಕೊಂಡ್ಬಿಟ್ಟ. ಹಾ, ನೀವು ನಾಳೆನೆ ಕೆಲ್ಸಕ್ಕೆ ಜಾಯ್ನ್ ಆಗಿ ರಿಪೋರ್ಟ್ ಮಾಡ್ಕೋಬೇಕು. ಕತೆ ಚೆನ್ನಾಗಿದೆ, ಆದ್ರೆ ಇದನ್ನ ರಿಯಾಲಿಟಿ ಅಂತ ನಂಬೋದಕ್ಕೆ ನಾನು ರೆಡಿ ಇಲ್ಲ. ಯಾವತ್ತೋ ಒಂದಿನ ಕೆಲ್ಸಕ್ಕೆ ಸೇರ್ಸ್ಕೊತಿ ಅಂತ ಹೇಳಿದ್ರೆ ನಂಬ್ತಿದ್ದೆ, ಆದ್ರೆ ಸಡನ್ ಆಗಿಂದ ಡಿಸಿಷನ್ ತಗೊಂಡು ನಾಳೆನೇ ಜಾಯ್ನ್ ಆಗ್ಬೇಕು ಅಂದ್ರೆ ನಾನು ನಿಜ ನಂಬೋದಿಲ್ಲ. ನಾನು ಬಕ್ರ ಮಾಡೋದಕ್ಕಿಂತ ಹೇಳ್ತಿಲ್ಲ ಅಲ್ವಾ? ಫೂಲ್ ಮಾಡೋ ಗೇಮ್ ಆಡಿದ್ ನಿಜಾನೇ ರಾಜಣ್ಣ, ಬಟ್ ನಿಮಗಲ್ಲ, ನಿಮ್ಮ ಅಣ್ಣಂಗೆ. ನಾನು ಹೇಳ್ತಿರೋದು ನಿಜ ರಾಜಣ್ಣ. ವೇದಾಂತ ಈ ಆರ್ಡರ್ ಕೊಟ್ಟಿರೋದು. ರಾಜಣ್ಣ, ನಿಮಗೆ ಖುಷಿ ಆಗ್ತದೆ ಅಲ್ವಾ? ಇದಿಷ್ಟು ದೊಡ್ಡ ವಿಷಯ ಅಲ್ವಾ? ಇದಕ್ಕಿಂತ ದೊಡ್ಡ ವಿಷಯ ನಂಗೆ ಯಾವ್ದಿಲ್ಲ ಅಮೂಲ್ಯ. ನನಗೆ ಗೊತ್ತಿತ್ತು ರಾಜಣ್ಣ, ನೀವು ಸಖತ್ ಥ್ರಿಲ್ ಆಗ್ತೀರಾ ಅಂತ. ಹಾ, ನಾಳೆನೇ ನೀವು ಕೆಲ್ಸಕ್ಕೆ ಜಾಯ್ನ್ ಆಗ್ಬೇಕು. ನಾನು ಈ ವಿಷಯನ ನಮ್ಮ ಮನೇಲಿ ಎಲ್ಲರಿಗೂ ತಿಳ್ಸ್ಕೊಂಡ್ ಬರ್ತೀನಿ. ಹುಡುಗಿ ರಾಜ, ನಾನು ನಿನ್ಗೆ ಹೇಳಿದ್ದೆ ಅಲ್ವಾ, ನಿನ್ಗೆ ಒಳ್ಳೆ ದಿನ ಬಂದೇ ಬರುತ್ತೆ, ವೇದಾಂತ್ ನಿನ್ನನ್ನು ಕ್ಷಮಿಸ್ತಾನೆ ಅಂತ. ಆ ದಿನ ಬಂದೇ ಬಿಡ್ತು. ಅಮ್ಮ, ನಂಗೆ ಆಶೀರ್ವಾದ ಮಾಡಿ. 100 ವರ್ಷ ಚೆನ್ನಾಗಿರಪ್ಪ. ನೀನ್ ಹೇಳ್ತಿರೋದು ನಿಜನೇನೋ? ಅಣ್ಣ ಒಪ್ಕೊಂಡ್ಬಿಟ್ನಾ? ಆಲ್ಮೋಸ್ಟ್. ರೌಡಿನಾದ್ನಿ ಏನೋ ಐಡಿಯಾ ಮಾಡಿದಾಳೆ, ಅದು ಒಂದ್ ರೇಂಜ್ಗೆ ವರ್ಕೌಟ್ ಆಗೋದಂಗಿದೆ. ವಿಕ್ರಾಂತ್, ನಾನು ಕೇಳಿಸ್ಕೊಂಡಿದ್ ನಿಜಾನ? ಯಾಕಪ್ಪ? ಈಗ ತಾನೇ ನಮ್ಮ ಕಂಪನಿಯಲ್ಲಿ ಆನ್ ರೋಲ್ ಸಾಫ್ಟ್ವೇರ್ ಅಲ್ಲಿ ಧ್ರುವನ ಎಂಪ್ಲಾಯಿನ ಕಂಪ್ನಿ ರೋಲ್ಸ್ಗೆ ಅಪ್ರೂವ್ ಮಾಡಕ್ ನಂಗೊಂದು ಮೇಲ್ ಬಂದಿದೆ. ನಾನು QS ಆಗಿ ಚೆಕ್ ಮಾಡಿದಾಗ ನಮ್ ಧ್ರುವಂದೇ ಪ್ರೊಫೈಲ್ ಆಗಿತ್ತು. ಹೌದಪ್ಪ, ನೀವು ಹೇಳ್ತಿರೋದು ನಿಜಾನೇ. ಧ್ರುವ ಅಪಾಯಿಂಟ್ ಆಗಿದ್ದಾನೆ. ಬೋರ್ಡ್ ಮೆಂಬರ್ ಆಗಿರೋ ನೀವು ಅವನ ಪ್ರೊಫೈಲ್ನ ಬೇಗ ಅಪ್ರೂವ್ ಮಾಡಿ. ವಾವ್, ನಾನು ಫಸ್ಟ್ ಮಾಡೋ ಕೆಲಸನೇ ಇದು. ನನಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಾ ಇದೆ. ಐ ಆಮ್ ರಿಯಲಿ ಹ್ಯಾಪಿ. ಆದ್ರೆ ಇದೆಲ್ಲ ಹೇಗೆ ಸಾಧ್ಯ ಆಯ್ತು? ಈ ನಗು ನಂಗೆ ಅರ್ಥ ಆಗ್ತಾ ಇಲ್ಲ. ನಿಮ್ ಹಿರಿ ಸೊಸೆ ಕೈ ಚಲ್ಕ ಅಪ್ಪ, ಇದು ಎಲ್ಲ ಅವಳು ಮಾಡಿರೋ ಜಾದೂನೆ. ಹೌದಾ? ಅಷ್ಟೇ ಅಲ್ಲ ಅಪ್ಪ, ನನ್ನ ಹೆಂಡತಿ ಮತ್ತೆ ಈ ಚಾಮುಂಡಿ ಇನ್ವಾಲ್ವ್ಮೆಂಟ್ ತುಂಬಾ ಜಾಸ್ತಿ ಇತ್ತು. ಇನ್ಫ್ಯಾಕ್ಟ್ ಇವ್ರು ಹಾಕಿದ ಕಂಡೀಷನ್ಗೆ ಈ ಮುದ್ದು ವಿಕ್ರಾಂತ್ ಮತ್ತೆ ಡ್ಯಾಶಿಂಗ್ ಸಾರ್ಥಕ್ ಸಾಹಸಗಾಥೆಯಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾರ್ಯನ ನಿರ್ವಹಿಸಿದ್ವಿ. ಹೇಗಿದೆ ನಮ್ ಪ್ಲಾನು? ಅದ್ರಲ್ಲಿ 2 ಮಾತಿಲ್ಲ, ಸೂಪರ್ ಆಗಿದೆ, ಅಲ್ಟಿಮೇಟ್ ಆಗಿದೆ. ಆದ್ರೆ ಇದು ನಿಮ್ದೇ ಪ್ಲಾನ್ ಅಂತ ವೇದಾಂತಿಗೆ ಖಂಡಿತ ಗೊತ್ತಾಗಿದೆ. ಎನಿವೆ, ಧ್ರುವ ಮನೆಗೆ ಬರ್ದೇ ಇದ್ರು ಆಫೀಸಲ್ಲಿ ನಮ್ಮ ಕಣ್ಮುಂದೆ ಇರ್ತಾನಲ್ಲ, ಅದೇ ಖುಷಿ. ಎಸ್ ಅಪ್ಪ, ನಾನಂತೂ ಸೂಪರ್ ಆಗಿ ಹ್ಯಾಪಿ ಆಗಿದ್ದೀನಿ. ನಾನೇನು ಕಮ್ಮಿ ಹ್ಯಾಪಿ ಆಗಿಲ್ಲ ಅದ್ಯಾ. ಇವತ್ತು ಹಬ್ಬದ ಅಡಿಗೆ ಮಾಡಕ್ ಹೇಳ್ತೀನಿ, ಈ ಖುಷಿನ ಸೆಲೆಬ್ರೇಟ್ ಮಾಡೋಣ. ಎಸ್ ಯು ಆರ್ ರೈಟ್. ಆದ್ಯಾ ಆದ್ಯಾ ಆದ್ಯಾ,
ಏನು ಆಯ್ತು ನಿಂಗೆ? ಯಾಕೆ ಕಿಚ್ಕೊಳ್ತಾ ಇದೆಯಾ? ಎಲ್ಲ ನಿಂತ್ಕೊಂಡಿದೀನಿ ತಾನೇ. ನಾಳೆ ಧ್ರುವ ಬರ್ತಾ ಇದ್ದಾನೆ. ಧ್ರುವ ನಮ್ಮ ಆಫೀಸಿಗೆ ಬರ್ತಾ ಇದ್ದಾನೆ. ಆ ಎಕ್ಸೈಟ್ಮೆಂಟ್ ಯಾರು ತಡ್ಕೊಳಕ್ಕಾಗುತ್ತೆ? ಸೊ ಫ್ಲೋ ಅಲ್ಲಿ ಬಂದ್ಬಿಡ್ತು ಅಷ್ಟೇ. ಅಬ್ಬಾ, ಈ ಆರ್ತಿ ಅದ್ಯ ಇಬ್ರು ಸೇರಿ ಎಷ್ಟು ತಿನ್ಸ್ಬಿಟ್ರು. ಬೇಡ ಅಂತಂದ್ರೆ ಫೋರ್ಸ್ ಮಾಡಿ ಬಾಯಿಗೆ ತುರ್ಕೋದಿಕ್ ಬರ್ತಾರೆ. ಚೆನ್ನಾಗಿತ್ತು ಅಂತ ಜಾಸ್ತಿ ಬೇರೆ ತಿನ್ಬಿಟ್ಟೆ. ಈ ಬಜಾರಿ ಯಾಕೆ ಇಷ್ಟೊತ್ತಾದ್ರೂ ಫೋನ್ ಮಾಡಿಲ್ವಲ್ಲ? ಇಷ್ಟೊತ್ತು ಡೈಲಿ ಮಾಡ್ಬೇಕಿತ್ತಲ್ಲ. ವಾವ್, ಟೆಲಿಪತಿ ವರ್ಕ್ಸ್. ಹಲೋ, ಹೇಳಿ ಬಜಾರಿ. ನೀನೀಗ ಒಳ್ಳೆ ಮೂಡಲ್ಲಿದ್ಯಾ? ನಿನ್ ಜೊತೆ ಮಾತಾಡ್ತಿರುವಾಗೆಲ್ಲ ನಾನು ಒಳ್ಳೆ ಮೂಡಲ್ಲೇ ಇರ್ತೀನಿ. ಅಕಸ್ಮಾತ್ ಕೆಟ್ಟ ಮೂಡಲ್ಲಿದ್ರು ನಿನ್ನ ನೆನ್ಪು ಮಾಡ್ಕೊಂಡಿದ ತಕ್ಷಣ ಮೂಡ್ ಸರಿ ಹೋಗ್ಬಿಡುತ್ತೆ. ಅಂದ್ರೆ ನೀನೀಗ ಕೆಟ್ಟ ಮೂಡಲ್ಲಿ ಇದೆಯಾ? ನೋಡೋ, ಜನರಲ್ ಆಗಿ ಹೇಳಿದೆ ಅಷ್ಟೇ. ಹೌದಾ, ಸರಿ. ಊಟ ಮಾಡ್ದ್ಯಾ? ನಿಮ್ಮ ಮನೇಲಿ ಏನೋ ಸ್ಪೆಷಲ್ ಮಾಡಿರ್ಬೇಕಲ್ಲ? ಹಬ್ಬದ ಅಡ್ಗೆನೆ ಮಾಡಿದ್ರು. ಬೇಡ ಬೇಡ ಅಂತಂದ್ರು ಈ ಆದಿ ಆರ್ತಿ ಇಬ್ರು ಫೋರ್ಸ್ ಮಾಡಿ ಸಕ್ಕ ತಿನ್ನಿಸ್ಬಿಟ್ರು. ಇನ್ಫ್ಯಾಕ್ಟ್ ಇವಾಗ ಸ್ವಲ್ಪ ಜಾಸ್ತಿನೇ ತಿನ್ಬಿಟ್ಟೆ. ಐ ಫೀಲ್ ಸೋ ಹೆವಿ. ಹಾಗೆಲ್ಲ ಓವರ್ ತಿನ್ಬೇಡ ಕಣಪ್ಪ, ಹುಷಾರು. ಯಾಕೆ ಹಾಗೆ ಹೇಳ್ತಿದ್ಯಾ? ಯಾಕೆ ಅಂದ್ರೆ ಮದ್ವೆ ಹತ್ರದಲ್ಲಿದೆ. ಆಮೇಲೆ ರಿಸೆಪ್ಷನ್ ಅಲ್ಲಿ ನಿಂತಾಗ ಅಮ್ಮು ಗಂಡ ಡುಮ್ಮ ಅಂತ ಆಡ್ಕೋಬಾರ್ದು. ಮೊದ್ಲೇ ನಾನು ಕಾಲೇಜ್ ಟೈಮಲ್ಲಿ ತುಂಬಾ ಜನ ಹುಡುಗರನ್ನ ರಿಜೆಕ್ಟ್ ಮಾಡ್ಬಿಟ್ಟಿದೀನಿ. ಅವರೆಲ್ಲ ನನ್ಗೆ ಎಂತ ಹುಡುಗನ್ ಮದ್ವೆ ಆಗ್ತೀನಿ ಅಂತ ನೋಡೋದಕ್ಕೆ ಕಾಯ್ತಾ ಇರ್ತಾರೆ. ನೀನ್ ಊದ್ಕೊಂಡ್ಬಿಟ್ರೆ ಅವ್ರು ಆಡ್ಕೊಂಡ್ ನಗಲ್ವಾ? ಇದ್ಯಾಕೆ ಓವರ್ ಆಯ್ತು ಅಂತ ನಿನಗೆ ಅನ್ನಿಸ್ತಿಲ್ವಾ? ಮಾತು ಅತಿ ಆದ್ರೂ ಪರವಾಗಿಲ್ಲ ಕಣಯ್ಯ, ಆದ್ರೆ ನೀನ್ ವೇಟ್ ಅತಿಯಾಗಿ ಶೇಪ್ಲೆಸ್ ಆಗ್ಬೇಡ ಅಷ್ಟೇ. ಮೊದ್ಲೇ ಕರ್ನಾಟಕದಲ್ಲೇ ವರ್ಲ್ಡ್ ಫೇಮಸ್ ಜೋಡಿ ನಮ್ದು. ನಮ್ ಜೋಡಿನ ನೋಡಿ ಜನರು ನಟಿಕೆ ತೆಗೆಯೋ ತರ ಕಾಣಿಸ್ಬೇಕು. ಅದನ್ ಬಿಟ್ಟು ನನ್ನ ಪಕ್ಕದಲ್ಲಿ ನಿಲ್ಸಿರೋ ಬೆದ್ರು ಬೊಂಬೆ ತರ ಕಾಣಿಸ್ಬಾರ್ದು. ನಾನ್ ಸೆನ್ಸ್ಗೆ ನೀನೇ ಬ್ರ್ಯಾಂಡ್ ಅಂಬಾಸಿಡರ್ ನೋಡು. ಒಂದಕ್ಕೊಂದು ಪರ್ಯಾಯ ಪದಗಳು. ಇರೋದ್ನ ಇರೋ ತರ ಹೇಳಿದ್ರೆ ನಂಬರ್ನ ಬ್ಲಾಕ್ ಮಾಡ್ತಾರಂತೆ. ಹಾಗಾಯ್ತು ನಿನ್ ಕತೆ. ಏ ಸ್ಟಾಪ್ ಇಟ್. ಅದ್ಬಿಡು, ನಾಳೆ ನಾವಿಬ್ರು ಎಲ್ಲರೂ ಹೊರಗಡೆ ಹೋಗೋಣ. ರೋಬೋಟ್ ಡೇಟ್ ಕರಿತಿದ್ದಾನೆ ಅಂದ್ರೆ ನಾನ್ ಯಾಕಪ್ಪ ಬೇಡ ಅನ್ಲಿ? ನಾನಂತೂ ಯಾವಾಗ್ಲೂ ರೆಡಿ. ಈಗಲೇ ಹೊರಡು ಅಂದ್ರು ಹಿಂದೆ ಮುಂದೆ ನೋಡಲ್ಲ, ರೆಡಿಯಾಗಿ ಬಂದ್ಬಿಡ್ತೀನಿ. ಓಕೆ ಓಕೆ, ಸಮಾಧಾನ. ಹೊರಗಡೆ ಹೋಗೋಣ, ಆದ್ರೆ ಅದು ಡೇಟ್ಗಲ್ಲ, ಆಫೀಸ್ ಕೆಲಸ, ಕ್ಲೈಂಟ್ ಮೀಟಿಂಗ್. ಅಯ್ಯೋ, ರೋಬೋಟ್ ಮನುಷ್ಯ ಆಗೋದಕ್ಕೆ ಸಾಧ್ಯನಾ? ಚಾನ್ಸೇ ಇಲ್ಲ. ನೀನ್ ಇದೇ ತರ ಮದ್ವೆ ಆದ್ಮೇಲೆ ಕೆಲ್ಸ ಅಂತಿದ್ರೆ ಕಷ್ಟ ಆಗತ್ ನೋಡು. ಏನು ಆಡ್ಕೋತಿದ್ಯಾ? ಏ ಬಚಾರಿ, ನಾವಿಬ್ರು ಜೋಡಿ ಆಗಿದ್ದು ನಮ್ಮ ಆಫೀಸ್ ಆಗೋ ಕೆಲಸದ ವಿಚಾರದಲ್ಲಿ ಅನ್ನೋದನ್ನ ಮರಿಬೇಡ. ನನ್ನ ಕೆಲಸದ ಮೇಲೆ ಎಷ್ಟು ರೆಸ್ಪೆಕ್ಟ್ ಇದೆಯೋ ಅಷ್ಟೇ ಎಮೋಷನ್ಸ್ ಅಂಡ್ ಫೀಲಿಂಗ್ಸ್ ಕೂಡ ಇದೆ. ನೀನ್ ಬಿಟ್ರೆ ಈ ಜಗತ್ತಲ್ಲಿ ಇನ್ನೊಂದಿಂತ ಪೀಸ್ ಇಲ್ಲ ಅಂತ ಪ್ರೌಡ್ ಫೀಲ್ ಮಾಡ್ತಾ ಇದ್ದೆ. ನೀನ್ ಬೇರೆ ಗ್ರಹದಿಂದನೇ ಬಂದಿರೋನೆ ಬಿಡು. ಮತ್ತೆ ಬೈಕೋತಿರ್ತೀಯ? ಈಗ ನೀನು ತಲೆ ಆಡಿಸ್ತಿದ್ಯಲ್ವಾ? ಹಿಂಗೆ ಬರೀ ಮೈಂಡ್ ವಾಯ್ಸ್ ಅರ್ಥ ಆಗುತ್ತೆ ಅಂತ ಗೊತ್ತಿತ್ತು, ಆದ್ರೆ ಇದೆಲ್ಲ ಗೊತ್ತಾಗುತ್ತೆ ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ಈ ಬಜಾರಿ, ನಾನು ನಿನ್ನ ಪ್ರೀತಿಸೋದಕ್ಕೆ ಮುಂಚೆ ನಿನ್ನ ಕಂಪ್ಲೀಟ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡೆ. ನಿನ್ನ ಪ್ರಪೋಸ್ ಮಾಡಿದ್ದು ಮೊದಲೆಲ್ಲ ನೀನು ಆಫೀಸಲ್ಲಿ ಕಾಣಿಸ್ತಾ ಇದ್ದಾಗ ಏನೋ ಒಂಥರ ಇರಿಟೇಷನ್ ಆಗೋದು, ಹಿಂಸೆ ಆಗೋದು. ಅದು ಅಲ್ಲದೆ ವಿಕ್ರಾಂತ್ ಮತ್ತೆ ಆದ್ಯ ನಿಮ್ಮಿಬ್ರ ಮಧ್ಯೆ ಏನೋ ನಡೀತಿದೆ ಅಂತ ಯಾವಾಗಲೂ ನಾನು ಅಣಗ್ಸೋರು. ಆಮೇಲೆ ನನಗೆ ಗೊತ್ತಾಗಿತ್ತು ಈ ಕಿರಿಕಿರಿ ಮುಜುಗರ ಇದೆಲ್ಲ ಪ್ರೀತಿ ಅಂತ. ಬಜಾರಿ, ಯು ನೋ ವಾಟ್, ನಾನು ನಿನ್ನ ಮೊದಲನೇ ದಿನದಿಂದಾನೇ ಪ್ರೀತಿಸ್ತಿದ್ದೆ. ಬಟ್ ನನಗೆ ಅರ್ಥ ಆಗಿರಲಿಲ್ಲ. ಹೇಳ್ಕೊಳ್ಳೋದ್ರಲ್ಲಿ ಸ್ವಲ್ಪ ಲೇಟ್ ಆಯ್ತು ಅಷ್ಟೇ. ಸ್ವಲ್ಪ ಅಲ್ಲ, ತುಂಬಾನೇ ಟೈಮ್ ಹಿಡಿತು. ಆಯ್ತು, ಸ್ವಲ್ಪ ಜಾಸ್ತಿನೇ ಲೇಟ್ ಮಾಡಿದೆ. ಐ ಲವ್ ಯು ಅಮೂಲ್ಯ. ನಿನ್ ಪ್ರೀತಿನೆಲ್ಲ ಫೋನಲ್ಲೇ ಮುಗಿಸ್ಬೇಡ. ಅದೇನೋ ಕ್ಲೈಂಟ್ ಮೀಟಿಂಗ್ ಒಂದಲ್ಲ, ಆ ಕ್ಲೈಂಟ್ ಡೀಟೇಲ್ಸ್ ಕಳ್ಸು, ನಾನು ಓದಿ ರೆಡಿಯಾಗಿ ಬರ್ತೀನಿ. ಇದು ನನ್ನ ಬಜಾರಿ ಅಂದ್ರೆ. ಐ ಲವ್ ಯು ಅಮೂಲ್ಯ. ಐ ಲವ್ ಯು ಟು. ನಿಂಗೆ ಇಲ್ಲಿಂದಾನೆ ದೊಡ್ಡ ಹಗ್ಗು. ನಿನ್ಗೂ ಕೂಡ ನನ್ನ ಕಡೆಯಿಂದ ಒಂದು ಟೈಟ್ ಹಗ್. ಬಾಯ್ ಬಾಯ್. ನಾಳೆ ನೀನು ಯಾಕೆ ಕ್ಲೈಂಟ್ ಮೀಟಿಂಗ್ ಕರ್ಕೊಂಡು ಹೋಗ್ತಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ನಾಳೆ ಆಫೀಸಲ್ಲಿ ರಾಜಣ್ಣ ಇರ್ತಾರೆ. ಅವ್ರನ್ನ ನೀನು ಅಷ್ಟು ಈಸಿಯಾಗಿ ಒಪ್ಕೊಳ್ಳೋದಕ್ಕಾಗಲ್ಲ. ಪರವಾಗಿಲ್ಲ ಬಿಡು, ನೀನು ಹೆಂಗೆ ಇದ್ಯೋ ಹಾಗೆ ಆಗ್ಲಿ.